ಇವ್ ನನ್ ಗಂಡನ 3 ಗಂಟೆ ಹಾಕಿದ ಮಾತ್ರಕ್ಕೆ ನನ್ ಗಂಡ ಹೇಗಾಗ್ತಾನೆ? ನಗ್ನಗ್ತಾ ಸಂಸಾರ ಮಾಡೋನ ಗಂಡ ಅಂತಾರೆ. 3 ಹೊತ್ತು ಕಂಡವ್ರ ಜೊತೆ ಹೆಂಡತಿಗೆ ಸಂಬಂಧ ಕಟ್ಟೋನು ಇವ್ ನನ್ ಗಂಡ ಹೇಗಾಗ್ತಾನೆ? ಮದುವೆಯಾಗಿ ನಿನ್ನ ಮನೆಗೆ ಕಾಲಿಟ್ಟ ಮೇಲೆ 1 ದಿನನಾದ್ರೂ ಊಟ ಮಾಡಿದ್ಯಾ ಅಂತ ಕೇಳಿದ್ಯಾ? ಪ್ರೀತಿಯಿಂದ ಮಾತಾಡ್ಸದ್ಯಾ? ಹೇಳು, ನೀನ್ ಏನ್ ಮಾಡ್ದೆ ಅಂತ ನಿನ್ನ ನನ್ ಗಂಡ ಅಂತ ಸ್ವೀಕರಿಸ್ಬೇಕು. ಮನೆಯಿಂದ ಆಫೀಸಿಗೆ ಹೋಗುವಾಗ 1 ಸಲ ಎದುರಿಗೆ ಬಾ ಅನ್ನೋ ಗಂಡನ್ ನೋಡಿದ್ದೀನಿ. ಆದ್ರೆ ಎದುರಿಗೆ ಬಂದ ಹೆಂಡತಿನ ಯಾವನಿಗೋಸ್ಕರ ಬಂದೆ ಅನ್ನೋ ಗಂಡ ನೀನೊಬ್ಬನೇ. ಮಾರ್ಕೆಟ್ಗೆ ಹೋಗಿ 10 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ಯಾವನ ಹತ್ರ ಹೋಗಿದ್ದೆ ಅಂತ ಸಾಯವಾಗಿ ಹೊಡೆದವ್ ನೀನು. ಮನುಷ್ಯರಲ್ಲಿ ಮನುಷ್ಯತ್ವ ತೋರಿಸಿದ ಮುರಳಿಗೂ ನನಗೂ ಸಂಬಂಧ ಕಟ್ತವ್ ನೀವನು. ಅಯ್ಯೋ 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 ಅಯ್ಯೋ, ನಿನ್ನ ಮಗಳ ತರ ನೋಡ್ಕೊಂಡಿದ್ದಕ್ಕೆ ನಮ್ಮನ್ನ ಬೀದಿಗೆ ಎಳೆದು ಸರಿಯಾದ ಮರ್ಯಾದೆ ತಂದೆ. ನಿಮ್ ಮಗ ನನ್ ಮೇಲೆ ಆಸಿಡ್ ಎರ್ಚೋಕ್ ಬಂದಾಗ ನಾನ್ ನಿಮ್ ಮಗಳ ತರ ಕಾಣಿಸ್ಲಿಲ್ವಾ? ನಿಜವಾಗ್ಲೂ ನಾನ್ ನಿಮ್ ಮಗಳೇ ಆಗಿದ್ದಿದ್ರೆ ಕಟ್ಕೊಂಡ್ ಸೀರೆ ಯಾಕೆ ನಲ್ಗಿದೆ? ಯಾವ ಜೊತೆ ಇಷ್ಟೊತ್ತು ಇದ್ದೆ ಅಂತ ಕೇಳೋಕಾದ್ರೂ ಹ್ಯಾಗ್ ಬಾಯ್ ಬಂತು ನಿಮ್ಗೆ? ಮಗನ ಹತ್ರ ರಾತ್ರಿ ಬೆಡ್ರೂಮ್ ಅಲ್ಲಿ ಏನ್ ನಡೀತು ಅಂತ ಕೇಳ್ಕೊಂಡು ಸೊಸೆನೆ ಅನುಮಾನಿಸೋ ನಿನಗೆ ಮನುಷ್ಯನಾಗೋ ಯೋಗ್ಯತೆನೇ ಇಲ್ಲ. ಅಂದ ಮೇಲೆ ನನ್ನ ತಂದೆಯಾಗ್ಲಿ ಮಾವನಾಗ್ಲಿ ಹೇಗಾಗ್ತೀಯಾ? ಹೆಣ್ಣು ನಾಚಿಕೆ ಬಿಟ್ಟು ನೀವಿಲ್ದೇ ಇರುವಾಗ ಕಾಂಪೌಂಡ್ ದಾಟಿ ಬೀದಿಗಿಳಿದ್ರೆ ಅದನ್ನ ತಡೆಯೋದಕ್ಕೆ ಗಂಡಸಾದ್ ನಿಮ್ ಕೈಲಿ ಆಗತ್ತಾ? ಹೇಳಿ. ಪಕ್ಕದ ಮನೇಲಿರೋನ ಅಣ್ಣ ಅಂತ ಹೇಳಿ ಅವನ್ ಜೊತೆನೆ ಚಕ್ಕಂದ ಆಡಿದ್ರೆ ನಿಮ್ಗೆ ಹೇಗ್ ಗೊತ್ತಾಗತ್ತೆ? ನೀವೇನ್ ಮಾಡ್ತೀರಾ? ನೀನೊಂದು ಹೊತ್ತು ಊಟ ಹಾಕ್ತಾ ಇದ್ರು ಸಂತೋಷವಾಗಿರ್ತಿದ್ದೆ. ಒಳ್ಳೆ ಬಟ್ಟೆ ಇಲ್ದೇ ಇದ್ರು ನೆಮ್ಮದಿಯಾಗಿ ಮನೇಲೇ ಇದ್ದು ಸಂಸಾರ ನಡೆಸ್ತಿದ್ದೆ. ನೀನು ಗಂಡಸೆ ಅಲ್ದಿದ್ರು ಆ ಗುಟ್ಟನ ರಟ್ಟು ಮಾಡ್ದೆ ನಿನ್ ಜೊತೆ ಜೀವನ ನಡೆಸ್ತಿದ್ದೆ. ಆದ್ರೆ ನಿನಗೆ ಅನುಮಾನ ಅನ್ನೋ ಭೂತ ಬೆನ್ನ ಹತ್ತಿರುವಾಗ ಸುಮಂಗಲಿಯಾಗಿ ಸಾಯೋದಕ್ಕಿಂತ ನೀನು ಬದುಕಿರುವಾಗ್ಲೇ ಸತ್ತೆ ಅಂತ ತಿಳ್ಕೊಂಡು ವಿಧವೆಯಾಗಿರೋದು ಒಳ್ಳೇದು. ವಿಧವೆಯಾಗಿ ಬದುಕಬೇಕು ಅಂತಿದ್ರೆ ಇನ್ನೆಯ ಕತ್ತಲ್ ತಾಳಿ ಕೆತ್ತಿ ಬಿಸಾಕು. ಮುಖ ಏನೇ ನೋಡ್ತೀಯ? ಕಿತ್ತು ಬಿಸಾಕೆ. ನನಗ್ ಗೊತ್ತೇ, ಚೆನ್ನಾಗ್ ಗೊತ್ತು. ನೀನೇ ಅಲ್ಲ, ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದ ಯಾವುದೇ ಹೆಣ್ಣು ಗಂಡ ಬದುಕಿರುವಾಗ ತಾಳಿ ತೆಗೆಯಲ್ಲ. ಹೆಂಡತಿ ಅಂದ್ರೆ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಅನ್ನೋರ್ಗೆ ತಾಳಿನ ಮಂಗಳಸೂತ್ರ ಅಂತಾರೆ. ಹೆಂಡತಿ ಅಂದ್ರೆ ಕಾಲಿಗೆ ನೀರು ಕೊಡೋಳು, ಗಂಡ ಹೊಡೆದ್ರೆ ಅಳ್ತಾ ಅವರು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ಭಾವಿಸೋ ನಿನ್ನಂಥವ್ನು ಕಟ್ಟಿರೋದನ್ನ ಮಂಗಳಸೂತ್ರ ಅನ್ನಲ್ಲ, ಅಮಂಗಳಸೂತ್ರ ಅಂತಾರೆ. ಈ ಜನಗಳಿಗೋಸ್ಕರ, ಈ ಸಮಾಜಕ್ಕೋಸ್ಕರ ಈ ಅಮಂಗಳಸೂತ್ರನ ಕಟ್ಕೊಂಡು ನಾನು ಬಾಳಲ್ಲ. ನಿನ್ನಂಥ ಗಂಡನ ಜೊತೆ ಅಳತ ಸಂಸಾರ ಮಾಡೋದಕ್ಕಿಂತ ಯಾವುದಾದ್ರೂ ದೇವಸ್ಥಾನದಲ್ಲಿ ನನ್ನ ಜೀವನ ಕಳೆದ್ರೆ ಪುಣ್ಯನಾದ್ರೂ ಸಿಗುತ್ತೆ. ಮಹಾಲಕ್ಷ್ಮಿ, 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 ನೀವು ತಾಳಿ ಕಿತ್ತಾಕ್ಬಿಟ್ರೆ ನೀವು ವಿಧವೆ ಆಗೋದಿಲ್ಲ. ಇವರೆಲ್ಲ ಬೆರಳು ತೋರಿಸಿ ಮಾತಾಡಿದ್ರೆ ನಿಮ್ ಶೀಲ ಹಾಳಾಗೋದಿಲ್ಲ. ನಿಮಗೆ ನಡೆದಿರೋ ಅನ್ಯಾಯಕ್ಕೆ ಒಂದ್ ರೀತಿ ನಾನು ಕಾರಣ. ಅದಕ್ಕೆ ಜೀವನದ ಕೊನೆಯವರೆಗೂ ನಾನು ನಿಮ್ ಜೊತೆ ಇರ್ತೀನಿ. ಜನ ಏನೇ ಅನ್ಕೊಂಡ್ರು ವಿಶ್ವ ನಾಟ್ಯ ಕಾರ್ಯಶು ದಾಸಿ ಅಂತ ಎಂಟಿನ ಕೆಲಸದವಳಾಗಿ, ಭೋಜೇಶು ಮಾತಾ ಅಂತ ತಾಯಿಯಾಗಿ, ಶಯನೇಶು ರಂಭ ಅಂತ ಆಸ್ತಿಯಲ್ಲಿ ಸುಖ ಕೊಡೋ ಯಂತ್ರವಾಗಿರ್ಬೇಕು ಅಂತ ಬರದ್ರೆ ಹೊರತು ಹೆಂಡತಿನ ಹೆಂಡತಿ ತರ ನೋಡ್ಕೋಬೇಕು, ಗಂಡ ಹೆಂಡತಿ ಸ್ನೇಹಿತರಾಗಿ ಬದುಕಬೇಕು ಅಂತ ಬರೆಯೋದನ್ನ ಮಾಡ್ತೀನಿ. ಇಲ್ಲಿ ನೋಡಿ, ನೀವು ಅಂದ್ರೆ ನಾನು ಯಾವತ್ತೂ ನಿಮ್ಮ ಜೊತೆಲೇ ಇರ್ತೀನಿ. ನೆರಳು ಕೊಡೋ ಮರವಾಗಿ ಜೀವನ ಪೂರ್ತಿ ಒಬ್ಬ ಸ್ನೇಹಿತನಾಗಿರ್ತೀನಿ.
ಡ್ಯಾಡಿ, ಪ್ರೀತಿ ಪ್ರೇಮನ ತ್ಯಾಗದಿಂದ ಗೆಲ್ಬೇಕಂತೆ. ಆದ್ರೆ ನಾನು ಎಷ್ಟು ಚೀಪಾಗಿ ಸೇಡ್ ತೀರಿಸ್ಕೊಳಕ್ ಹೋದೆ. ಅದಕ್ಕೆ ಆ ದೇವ್ರು ನನ್ನ ಮುರಳಿನ ನನ್ನಿಂದ ದೂರ ಮಾಡ್ಬಿಟ್ಟ. ಸ್ನೇಹಕ್ಕೆ ಸ್ನೇಹ ಎಂಥ ಚೆಂದ, ಈ ಸ್ನೇಹ ಒಂದೇ ಗಾಳಿ ಗಂಧ, ಸ್ನೇಹ ಒಂದೇ ಸತ್ಯ, ಸ್ನೇಹ ಒಂದೇ ನಿತ್ಯ. ಈ ಭೂಮಿಲಿ ಸ್ನೇಹ ಶಾಶ್ವತ, ಈ ಸ್ನೇಹಕ್ಕೆ ಜೀವ ಅಂಕಿತ. ಸ್ನೇಹಕ್ಕೆ ಸ್ನೇಹ ಎಂಥ ಚೆಂದ, ಈ ಸ್ನೇಹ ಒಂದೇ ಗಾಳಿ ಗಂಧ.